ನಮ್ಮ ರಾಷ್ಟ್ರೀಯ ಭಾರತೀಯತೆಯನ್ನ ರಾಷ್ಟ್ರೀಯ ಪುಷ್ಪದ ಕುರಿತಾಗಿ ನಮ್ಮ ಅಸ್ಮಿತೆಯ ಕುರಿತಾಗಿ ಒಂದು ಚಿತ್ರ ಆಗಬೇಕು ಅಂತ ಯೋಚನೆ ಮಾಡಿದ್ದೆ ಅವ್ರನ್ನ ಪ್ರಾತಸ್ಮರಣೀಯರನ್ನಾಗಿಸುತ್ತೆ, ಸಂಧ್ಯಾ ವಂದನೀಯರನ್ನಾಗಿಸುತ್ತೆ. ನಮಗೆ ವೇದಿಕೆಯನ್ನು ನಿಜ ಅರ್ಥದಲ್ಲಿ ತೂಕಬದ್ಧಗೊಳಿಸಿರುವಂತಹ ನಾವೆಲ್ಲರೂ ಇದು ಸಾಂಘಿಕ ಪ್ರಯತ್ನ, ಇದು ಸಾಮೂಹಿಕ ಯತ್ನ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಬೇರೆ ಬೇರೆ ಚಿತ್ರಗಳ ಅನೇಕ ನಾವೆಲ್ಲ ಭೇಟಿ ಆಗ್ತಲೇ ಇರ್ತೇವೆ. ಆದರೆ ಈ ಚಿತ್ರದ ವಿಶೇಷ ಏನು ಅಂತ ಹೇಳಿದ್ರೆ, ಇನ್ನೂ ಶೇಷ ಇವೆ ಅನೇಕ. ವಿಶೇಷದಲ್ಲಿ ಪದವಿಭಾಗ ಮಾಡಬಾರ್ದು ನಾವು, ಆದರೂ ಸಹ ಶೇಷ ಪದ್ಮ ಕುರಿತಾದಂತಹ ಅನೇಕ ಶೇಷ ಸಂಗತಿಗಳು ಉಳಿದಿವೆ. ಇದರಲ್ಲಿ ಇನ್ನು ಉಳಿಕೆ ಸಂಗತಿಗಳು ಹೆಚ್ಚಿವೆ. ಆದರೂ ಸಹ 2 ತಾಸಿನಲ್ಲಿ ವಿದುಷಿಯವರು ಹೇಳಿದ ಹಾಗೆ ಒಂದು ಚಿತ್ರ ಕಾವ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಇದನ್ನ ಯಾಕೆ ನೋಡಬೇಕು ಅನ್ನೋದೊಂದು ಪ್ರಶ್ನೆ ಬಂದ್ಬಿಡುತ್ತೆ. ಈ ಮೂಲಭೂತ ಪ್ರಶ್ನೆ, ಚಿತ್ರ ಮಾಡ್ತೇವೆ ಯಾಕೆ, ತೋರಿಸೋದಕ್ಕಾಗಿ, ಅದಕ್ಕೆ ಉತ್ತರ ಕಂಡುಕೊಳ್ತೇವೆ. ಆದರೆ ಮಾಡಿದ ನಂತರ ಇದನ್ನು ನೋಡೋದಕ್ಕೆ ಏನು ಮಾಡಬೇಕು, ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಭಾರತೀಯತೆಯನ್ನ ಒಪ್ಪಿಕೊಳ್ಳುವಂಥವರು ಅಥವಾ ಭಾರತ ಅಂದರೆ ಏನು, ಅದರ ಪಾರಂಪರಿಕ ಜ್ಞಾನವೇನು, ಅದರ ದರ್ಶನ ಬಯಸುವಂಥವರು ಈ ಚಿತ್ರವನ್ನು ನೋಡಬೇಕು. ಅಷ್ಟಲ್ಲದೆ ಈ ಚಿತ್ರದಲ್ಲಿರುವಂಥ ಅಡಕ ಬರುವ ತಲೆಮಾರುಗಳಿಗೆ ಪಥದರ್ಶಿ ಅನ್ನೋ ಕಾರಣಕ್ಕಾಗಿಯೂ ನೋಡಬೇಕು. ಈ ದೇಶ ಅಥವಾ ಇಲ್ಲಿನ ನೆಲ, ಈ ನೆಲ ಜಲ ಇವೆಲ್ಲವೂ ನಮ್ಗೆ ಆಶ್ರಯ ಕೊಟ್ಟಿದೆ, ಆಸರೆ ಕೊಟ್ಟಿದೆ. ಈ ಆಶ್ರಯ ಆಸರೆಗಳ ಋಣ ತೀರಿಕೆಯ ಬಾಬತ್ತಾಗಿ ಆದರೂ ಈ ಚಿತ್ರವನ್ನು ನೋಡಬೇಕು ಅನ್ನೋದನ್ನ ಹಕ್ಕೊತ್ತಾಯದ ಮುಖಾಂತರ ನಾವು ಹೇಳುವಂಥದ್ದು. ಅಷ್ಟಲ್ಲದೆ ಕೆಲವರು ಕವರವರ ರಾಜಕೀಯ ಪಕ್ಷಗಳು ಇತ್ಯಾದಿಗಳಿಗೆ ಅವರ ಚುನಾವಣಾ ಚಿಹ್ನೆ ಇರ್ತದೆ, ಪಕ್ಷದ ಚಿಹ್ನೆ ಇತ್ಯಾದಿಗಳನ್ನು ಇಟ್ಕೊಂಡ್ಬಿಟ್ಟಿರ್ತವೆ. ಹಾಗೆಲ್ಲ ಇಟ್ಟುಕೊಂಡವರು ಸಹ ಯಾಕೆ ಹಿರಿಯರು ಇದನ್ನು ಬಳಸಿದ್ರು, ರಾಷ್ಟ್ರೀಯ ಪುಷ್ಪ ಯಾಕೆ ಇದಾಯಿತು, ಯಾಕೆ ಇದ್ರ ಹಿನ್ನೆಲೆ, ಇದು ಮುನ್ನೆಲೆ ಬರಬೇಕು ಅಂತಂದ್ರೆ ಇದು ಹಿನ್ನೆಲೆ ತುಂಬ ಗಟ್ಟಿಯಾದ್ದು, ಸತ್ವಯುತವಾದ್ದಾಗಿದೆ. ಸ್ವತ್ವ ಅರಿಯೋದಕ್ಕೆ ಮತ್ತೆ ಸತ್ವ ಇವೆರಡಕ್ಕೂ ಈ ಪದ್ಮಗಂಧಿ ತುಂಬ ಸಹಕಾರಿ. ಪದ್ಮದ ಪರಿಮಳವನ್ನು ಬಿಡ್ತಿರುವಂತಹ ಈ ಚಿತ್ರ ನೋಡಿ ನೋಡಿ ಬಂದು ನೋಡಿ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಬರುವ ಅನೇಕ ತಲೆಮಾರುಗಳಿಗೆ ನಮ್ಮ ನಿಜವಾದ ಭಾರತದ ನಿಜ ವಿಸ್ತಾರವೇನು, ವೈಶಾಲ್ಯವೇನು, ಅಸ್ಮಿತೆ ಏನು, ಗೌರವವೇನು, ಇವೆಲ್ಲವನ್ನ ಈ ಚಿತ್ರದಲ್ಲಿ ಮುಖಾಂತರ ಹೇಳೋ ಪ್ರಯತ್ನ ನಡೆದಿದೆ. ಇದು ಚಿತ್ರ ಆದಮೇಲೆ ಅನೇಕರು ನಮಗೆ ಚಿತ್ರ ಆಗೋ ಸಂದರ್ಭದಲ್ಲಿಯೂ ಆದ ನಂತರವೂ ಅನೇಕರು ಬೇಕಾಗ್ತಾರೆ. ಹಾಗಾಗಿ ಸಾಂಘಿಕ ಯತ್ನವಾಗಿ ಇಷ್ಟು ಜನರು ತಮ್ಮ ಮುಂದೆ ಕೂತ್ಕೊಂಡಿದ್ದೇವೆ. ಮಾನ್ಯ ಹರೀಶರು ವಾಗ್ದೇವಿ ಅಂತ ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಂಡು ಅವ್ರು ಹೇಳಿದ ಮೊದಲ ಮಾತು, ನಮ್ಮ ಇರುವ ಸಾವಿರಾರು ಮಂದಿ ಹುಡುಗರೇನಿದ್ದಾರೆ ಅವರೆಲ್ಲರನ್ನು ಕರೆತಂದು ಈ ಚಿತ್ರವನ್ನು ತೋರಿಸುವ ಕೆಲಸವನ್ನು ಮಾಡ್ತೇವೆ ಅಂತ. ಹಾಗಾಗಿ ನಾವು ನಮ್ಮ ಕುರಿತಾಗಿಯೇ ತುತ್ತೂರಿಯನ್ನು ಅಥವಾ ಶಂಖವನ್ನು ಹೇಳುವ ಬದಲು ಅಂಥವರು ಯಾಕೆ ಬರ್ತಿದ್ದಾರೆ ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ಅಂತ ಹೇಳಿದ್ರೆ, ನಾವು ಅಲ್ಲಿಂದಲೇ ಆರಂಭ ಮಾಡೋಣ. ನಮ್ಮಲ್ಲಿರುವಂಥವೆಲ್ಲರೂ 2 ಮಾತನ್ನು ಕೇಳಿಬಿಡೋಣ, ಮತ್ತೆ ನಾವು ಮಾತಾಡಿಕೊಳ್ಳೋಣ. ಕೇವಲ 30 ಕ್ಷಣ ಒಬ್ಬೊಬ್ಬರು ತೆಕ್ಕೊಂಡ್ರು ಸಹ ನಾವು ಪದ್ಮಗಂಧಿಯನ್ನು ನಾವು ಅದರ ಕುರಿತು ಹೇಳುವ ಬದಲು ಈಗಾಗಲೇ ಅದರ ಮೇಲೆ ನೇಪಥ್ಯದಲ್ಲಿ, ಅದರ ತೆರೆ ಮೇಲೆ, ತೆರೆ ಹಿಂದೆ ಎಲ್ಲ ಕೆಲಸ ಮಾಡಿದಂಥ ಎಲ್ಲ ಮಹನೀಯರು ಇಲ್ಲಿ ಕೂತಿದ್ದಾರೆ. ಅವರೆಲ್ಲರೂ ತಮ್ಮಲ್ಲಿ 2 ಮಾತುಗಳನ್ನು ಆಡ್ಬಿಡ್ತು ಅಂತಂದ್ರೆ ಪದ್ಮಗಂಧಿನ ಸಾರಾಸಟ್ಟಾಗಿ ಅಂದರೆ ಅದರ ಸಾರ ಸಂಗ್ರಹ ಮಾಡಿಕೊಡೋಕೆ ಸಾಧ್ಯವಾಗುತ್ತೆ ಅನ್ನೋ ಆಲೋಚನೆಯಿಂದ ನಾನು ಮೊದಲು ಹರೀಶ್ರನ್ನ ನಾನು ದಯಮಾಡಿ ಇದ್ರ ಕುರಿತಾಗಿ ಎಲ್ಲರೇ ಮಾತು ಹೇಳಬೇಕು ಅಂತ ಕೇಳ್ತೇನೆ. ಧನ್ಯವಾದಗಳು ಸರ್. ಮೊದಲು ನಾನು ಡಾಕ್ಟರ್ SR ಲೀಲಾ ಅವ್ರನ್ನ ಅಭಿನಂದಿಸ್ತೇನೆ. ಏನಕ್ಕೆ ಅವರ ಚಿಂತನೆ ಮತ್ತು ಯೋಚನೆ ಯಾವತ್ತೂ ಕೂಡ ರಾಷ್ಟ್ರೀಯ ಸ್ರೋತ ಮತ್ತು ರಾಷ್ಟ್ರೀಯತೆಯ ಕಡೆಗೆ ಇರುತ್ತೆ, ಸಂಸ್ಕೃತಿಯ ಕಡೆಗೆ ಇರುತ್ತೆ. ಇದರ ಟ್ರೈಲರ್ ನೋಡಿದ ಮೇಲೆ ಪೂರ್ತಿ 2 ಗಂಟೆ ಕೂತು ಯಾವಾಗ ನೋಡ್ತೀವಿ ಅನ್ನುವಂತಹ ಕುತೂಹಲ ಕೂಡ ಉಂಟಾಗಿದೆ. ಇದರ ಬಗ್ಗೆ ಸಂಗೀತವನ್ನ ನೀಡಿದಂತಹ ಶಂಕರ್ ಶಾನ್ಭಾಗರು ಮತ್ತು ಬಹಳಷ್ಟು ನಮ್ಮ ಪರಿಚಿತರು, ಸ್ನೇಹಿತರು ಇದರಲ್ಲಿ ಪರಮಶಿವನ್ ಅವರು ಇದರ IIT ಮಡ್ರಾಸಲ್ಲಿ ಪ್ರೊಫೆಸರ್ ಆಗಿದ್ದವರು ಸಂಗೀತವನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಶಂಕರ್ ಶಾನ್ಭಾಗ್ ಅವರು ಹಾಡಿದ್ದಾರೆ. ಇದರಲ್ಲಿ ಪಾತ್ರ ಮಾಡಿದಂತಹ ಪದ್ಮಿನಿ ಅವರು ಎಲ್ಲ ನಮಗೆ ಚಿರಪರಿಚಿತರು. ಅದರಲ್ಲಿ ಒಳ್ಳೆ ಪಾತ್ರ ಮಾಡಿದಂಥ ಹೆಸರು ಆಕೆಯದು ಮಹಾಪದ್ಮ ಅಂತ ಕೇಳಿ ಇದ್ದಿದ್ದು ರೋಮಾಂಚನ ಆಯಿತು. ಹಾಗಾಗಿ ಬಹುಶಃ ಸಹಸ್ರಾರ ಪದ್ಮವನ್ನು ಕೂಡ ನೀವು ತಗೊಂಡಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ. ಆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ 7 ಬೆಟ್ಟಗಳನ್ನು 7 ಪದ್ಮಗಳನ್ನು ನೀವು ಖಂಡಿತ ಇದನ್ನ ವಿವರಿಸಿರ್ತೀರಿ. ಹಾಗಾಗಿ ಎಲ್ಲೆಲ್ಲಿ ಇವತ್ತು ಕೊರತೆ ಇರುವಂತದ್ದು ಏನು ಅಂತಂದ್ರೆ, ನಮ್ಮ ಮೂಲ ಸ್ರೋತವನ್ನ ನಾವು ಮರೆತಿರೋದು. ಸೊ ನಮ್ಮನ್ನ ನಾವು ತಿಳ್ಕೊಂಡಾಗ ನಮಗೆ ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ಹಿರಿಮೆ ಬರುತ್ತೆ. ಹಾಗಾಗಿ ಇಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದೀರಿ. ನಾನು ಆಗ್ಲೇ ಹೇಳಿದಾಗೆ ಯಾವ್ದಾದ್ರು ಸ್ಕ್ರೀನ್ ಮಾರತ್ಹಳ್ಳಿ, ವರ್ತೂರು, ಈ ಕಡೆ ಆ ಕಡೆ ಹತ್ತಿರದಲ್ಲಿ ವೈಟ್ ಫೀಲ್ಡ್ ಈ ಭಾಗದಲ್ಲಿ ನೀವು ಸ್ಕ್ರೀನ್ ಮಾಡಿದಾಗ ನಮ್ಮ ಹೈಸ್ಕೂಲ್ ಮಕ್ಕಳು ಯಾರ್ಯಾರು ಸಂಸ್ಕೃತವನ್ನ ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಂಡಿದ್ದಾರೆ, ಯಾಕಂದ್ರೆ ನಮ್ಮಲ್ಲಿ 1 ಡಜನ್ ಸಂಸ್ಕೃತ ಪಂಡಿತರಿದ್ದಾರೆ. ಸೊ ಹಾಗಾಗಿ ನಮ್ಮ ಎಲ್ಲ ಮಕ್ಕಳನ್ನು, ಹೈಸ್ಕೂಲ್ ಮಕ್ಕಳು ಕನ್ನಡದಲ್ಲೂ ಇರೋದ್ರಿಂದ ನಮ್ಮ ಹೈಸ್ಕೂಲ್ ಮಕ್ಕಳು ಅಷ್ಟೋ ಜನನ ಕರ್ಕೊಂಡ್ಬಂದು ನಾವು ತೋರಿಸೋದಕ್ಕೆ ನಾವು ಕಾತರಾಗಿದ್ದೀವಿ. ನಮ್ಮ ಟೀಚರ್ಸ್ನು ಅಷ್ಟು ಜನ ಕರ್ಕೊಂಡ್ಬಂದು ನಾವು ತೋರಿಸ್ತೀವಿ ಸರ್. ಆದಷ್ಟು ಬೇಗ ಇದು ಬಿಡುಗಡೆ ಆಗಲಿ. ಮತ್ತು
ಹೇಗೆ ಕಾಂತಾರಾನ ಪ್ರಧಾನಿಯವರು ಕರೆದು ನೋಡಿದ್ರು, ರಾಷ್ಟ್ರಪತಿಗಳು ಅವರ ಮನೆಯಲ್ಲೇ ರಾಷ್ಟ್ರಪತಿ ಭವನದಲ್ಲಿ ಹಾಕ್ಸ್ಕೊಂಡು ನೋಡಿದ್ರು, ಇನ್ನೊಂದು ಅತ್ಯಂತ ಶೀಘ್ರದಲ್ಲಿ ಈ ಚಿತ್ರವನ್ನ ನರೇಂದ್ರ ಮೋದಿಜಿಯವರು ನೋಡ್ಲಿ, ರಾಷ್ಟ್ರಪತಿಗಳು ನೋಡ್ಲಿ ಅಂತ ನಾನು ಹಾರೈಸ್ತೇನೆ. ಕಲಾವಿದರು ನಟಿಸೋದು ತುಂಬಾ ಸರ್ವೇ ಸಾಮಾನ್ಯ, ಆದರೆ ಕಲಾವಿದರಲ್ಲದವರು ಕಲಾ ಪ್ರಸ್ತುತಿಯನ್ನು ಮಾಡೋದಕ್ಕೋಸ್ಕರ ಅಂತ ವಿಷಯತಜ್ಞರಾಗಿರುವಂಥವ್ರು ನಾವು ಮುಕ್ತಿನಾಗ ದೇವಸ್ಥಾನದ ಧರ್ಮದರ್ಶಿಗಳು ಆಗಿರುವಂತಹ ಗೌರಿಯಮ್ಮ ಅವರು ಇದರಲ್ಲಿ ವಿಷಯತಜ್ಞರಾಗಿಯೇ ಪಾಲ್ಗೊಂಡು ಪದ್ಮದ ಕುರಿತಾದಂತಹ ಒಳ್ಳೊಳ್ಳೆ ಮಾಹಿತಿಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಕೂತಿರುವವರೆಲ್ಲರೂ ಅಂತಹ ಮಹನೀಯರೇ. ನಾನು ಗೌರಿಯಮ್ಮ ಅವರನ್ನ ಎರಡು ಮಾತಾಡೋದಕ್ಕಿಂತ ಆಹ್ವಾನ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಪದ್ಮದ ಬಗ್ಗೆ ಸಾಕಷ್ಟು ಎಲ್ಲರೂ ಮಾತನಾಡಿದ್ದಾರೆ, ಅದರ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಅನಿಸ್ಬೋದು ಇವರು ಒಂದು ದೇವಸ್ಥಾನ ನಡೆಸ್ತಾ ಇರತಕ್ಕಂತಹ ಧರ್ಮದರ್ಶಿಗೆ ಈ ಸಿನಿಮಾದಲ್ಲಿ ಏನು ಕೆಲಸ ಅಂತ ಬಹುಶಃ ಅನ್ನಿಸ್ತಾ ಇರಬಹುದು. ಆದರೆ ಈ ಭಾರತೀಯ ಸಂಸ್ಕೃತಿ ಏನಿದೆ ಅದರ ಎಲ್ಲ ಪ್ರಾಕಾರದಲ್ಲಿಯೂ ಕೂಡ ಈ ಪದ್ಮದ ಏನೋ ಒಂದು ಝಲಕ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಎಷ್ಟು ಅಗೆದು ಬಗೆದರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟು ವಿಷಯ ಇದೆ. ಅದರಲ್ಲಿ ಮೂಲತಃ ನಾವು ಆಯುರ್ವೇದವನ್ನ ಅಭ್ಯಾಸ ಮಾಡೋದ್ರಿಂದ ಈ ಕಮಲದ ಪುಷ್ಪದಲ್ಲಿ ನೂರಾರು ಔಷಧಿಯನ್ನ ಮಾಡ್ತೀವಿ. ಕಮಲದ ಪುಷ್ಪ, ಕಮಲದ ಎಲೆ, ಕಮಲದ ದಂಟು, ಕಮಲದ ಬೇರು, ಇದೆಲ್ಲದರಲ್ಲಿಯೂ ಕೂಡ ಸಾಕಷ್ಟು ಔಷಧಿಯನ್ನ ಮಾಡ್ತೀವಿ. ಅಂತಹ ವಿಶೇಷವಾದಂತಹ ಕೆಲವು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಸಣ್ಣ ನನ್ನ ಕೆಲಸವನ್ನ ಸುಚೇಂದ್ರ ಪ್ರಸಾದ್ ಅವರು ಅವರೇ ಕರೆದು ನನ್ನ ಕೈನಲ್ಲಿ ಹೇಳಿಸಿದ್ದಾರೆ. ಅದು ನಮಗೆ ನಾನು ಒಂದು ಡಬ್ಬಿಂಗ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದರೆ ಬಹುಶಃ ಅವರ ಒಂದು ದಿವಸದ ಡಬ್ಬಿಂಗ್ ಥಿಯೇಟರ್ನ ಬಾಡಿಗೆ ಎಕ್ಸ್ಟ್ರಾ ಕೊಡೋ ಹಾಗೆ ಬಹುಶಃ ಮಾಡಿರ್ಬೋದು. ಆದರೂ ಕೂಡ ಸಹಿಸಿಕೊಂಡು ಅವ್ರು ನನ್ನ ಕೈಯಲ್ಲಿ ಈ ಪಾತ್ರವನ್ನು ಮಾಡಿಸಿದ್ದಾರೆ. ಅದಕ್ಕೆ ಅದು ಹೇಗೋ ಇರಲಿ, ಒಟ್ಟಾರೆ ಈ ಚಿತ್ರ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಅದನ್ನು ತಾವೆಲ್ಲರೂ ಕೂಡ ಖಂಡಿತವಾಗಿಯೂ ನೋಡಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಯಾಕೆಂದರೆ ನಮ್ಮ ದೇಶದ ಪುಷ್ಪವಾಗಿರುವಂತಹ ಈ ಕಮಲವನ್ನ ಎಲ್ಲರೂ ಅದರ ಪರಿಮಳವನ್ನ ಆಘ್ರಾಣಿಸಬೇಕು ಅನ್ನುವಂಥದ್ದು ನನ್ನ ಕೋರಿಕೆ. ದಯಮಾಡಿ ನಿಮ್ಮ ಮಿತ್ರರು, ನಿಮಗೆ ಬೇಕಾದವರು ಎಲ್ಲರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳುವಂತಹ ದೊಡ್ಡ ಕೆಲಸವನ್ನ ಪತ್ರಿಕಾ ಮಾಧ್ಯಮದವರು ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ಕೇಳೋದಕ್ಕೆ ಧನ್ಯವಾದಗಳು. ಆಹಾರ, ವಿಹಾರ, ಆಚಾರ, ವಿಚಾರ 4 ಪ್ರಮುಖ ಅಂಗಗಳು ಬದುಕಿಗೆ ಅಂತ ಆಹಾರ ವಿಹಾರಗಳ ಕುರಿತಾಗಿ ಡಾಕ್ಟರ್ ಪ್ರೇಮಾ ಅವರು ವಿಷಯ ತಜ್ಞರು, ಅವರು ಪದ್ಮದಲ್ಲಿ ತೊಡಕೊಂಡಿದ್ದವ್ರನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಲೀಲಾ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಈ ಸಿನಿಮಾ ಅಕಸ್ಮಾತ್ ಆಗಿ ಬಂದಿರೋದಲ್ಲ. ಹಲವಾರು ವರ್ಷಗಳಿಂದ ಲೀಲಾ ಅವರ ಪರಿಚಯ ಇದೆ. ಯಾವಾಗ ಲೀಲಾ ಅವ್ರು ನಂಗೆ ಸಿಕ್ಕಿದ್ರು, ಪ್ರೇಮ ಕಮಲದ ಹೂವಿಂದ ಆ ವಿಷಯ, ಕಮಲದ ಹೂವಿಂದ ಈ ವಿಷಯ ಅಂತ ಕಮಲದ ಹೂವಿನ ಉಸಿರಾಡ್ತಾ ಇದ್ರು, ಕಮಲದ ಹೂವಿನ ಕನ್ಸು ಕಾಣ್ತಾ ಇದ್ರು, ಕಮಲದ ಹೂವು ಮಾತಾಡ್ತಾ ಇದ್ರು. ಲೀಲನ ತಲೆಯಲ್ಲಿ ಯಾವಾಗ್ಲೂ ಕಮಲದ ಹೂವು. ಆದ್ರೆ ಹರೀಶ್ ಅವರಾಗ್ಲೇ ಹೇಳಿದಾಗೆ ಲೀಲಾ ಅಂತ ಅಂದ್ರೆ ದೇಶಭಕ್ತಿ, ದೇಶ ಇರಬೇಕು. ಮೊದಲನೇದಾಗಿ ನಾನು ಕೇಳಿದ್ದು, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ತುಂಬಾ ಜನಕ್ಕೂ ಗೊತ್ತಿರ್ಲಿಕ್ಕಿಲ್ಲ, ಈ ಸಿನಿಮಾದ ಒಂದು ವಿಶೇಷತೆ ನಾವು ನೋಡ್ತೀವಿ. ಏನಂದ್ರೆ ಆ ಕಮಲದ ಹೂವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ಪಾತ್ರವನ್ನ ವಹಿಸ್ತು ಅದನ್ನ ಸುಚೇಂದ್ರ ಪ್ರಸಾದ್ ಅವರು ಕಡೆಯದಾಗಿ ತಗೊಂಡ್ ಬರ್ತಾರೆ. ಒಂದು ರೀತಿ ನಾನು ಹೇಳ್ತೀನಿ, ಮೈ ರೋಮಾಂಚನವಾಗೋ ರೀತಿನಲ್ಲಿ ಕಲಾತ್ಮಕವಾಗಿ ಅದನ್ನ ತಗೊಂಡು ಬಂದಿದ್ದಾರೆ. ಬಹುಶಃ ನೀವು ಅದನ್ನ ನೋಡಿದಾಗ್ಲೇನೆ ನಿಮಗೆ ಗೊತ್ತಾಗೋದು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಯುದ್ಧ, ಕಮಲದ ಹೂವು, ಅದನ್ನ ಸುಚೇಂದ್ರ ಪ್ರಸಾದ್ ಅವರು ಎಷ್ಟು ಮನೋಜ್ಞವಾಗಿ ತಗೊಂಡ್ ಬಂದಿದ್ದಾರೆ. ಅದು ಕಡೆಯ ಚಿತ್ರ ನೀವೊಂದು ತುಣುಕನ್ನ ನೋಡಿದ್ರಿ. ಈ ಸಿನಿಮಾ ಆ ಥರ ಅದ್ಭುತ ಅಂತ ನಾನು ಹೇಳ್ಬಲ್ಲೆ. ಹೀಗೆ ಲೀಲಾ ಜೊತೆ ಮಾತಾಡ್ತಾ, ಲೀಲಾ ಕಮಲದ ಹೂವು ಊಟಕ್ಕೂ ಕೂಡ ಆಗುತ್ತೆ, ಕಮಲದಲ್ಲಿ ಥೆರಪಿಟಿಕ್ ವ್ಯಾಲ್ಯೂ ಇದೆ, ಕಮಲ ಆಹಾರಕ್ಕೂ ಆಗತ್ತೆ ಅಂತ ಅಂದಾಗ ಸರಿ ಅದು ಒಂದು ಇದ್ದು ಬಿಡ್ಲಿ ಅಂತ ಅಂದ್ಕೊಂಡು ಹಾಗೇನೆ ಚಿತ್ರದಲ್ಲಿ ಬಂದಾಗ ಅಭಿನಯಿಸಿದ್ವಿ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆಂದ್ರೆ ಸುಚೇಂದ್ರ ಪ್ರಸಾದ್ ಅವರಿದ್ದಾಗ ತನ್ನಷ್ಟಕ್ಕೆ ತಾನು ಪಾತ್ರಗಳು ಹೋಗ್ತಾ ಇರುತ್ತೆ. ಹಾಗೆ ನಾನು ಹೋಗ್ತಾ ಇದ್ದೆ, ಹಾಗೆ ಮುಗಿಸ್ಕೊಂಡು ಬಂದೆ. ಇದು ಆ ತರಹದ ಒಂದು ಸುಂದರವಾದ ನಿರ್ದೇಶನ, ಅತ್ಯದ್ಭುತವಾದ ಕತೆ, ಅದನ್ನ ಕಟ್ಟಿಕೊಟ್ಟ ರೀತಿ, ಅದನ್ನ ತೆರೆ ಮೇಲೆ ತಂದಂತ ರೀತಿ ಇದೆಯಲ್ವಾ, ಇದನ್ನ ಪ್ರತಿಯೊಬ್ರು ಅನುಭವಿಸಲೇಬೇಕು. ಇದು ಬರೀ ಭಾರತದ ಕರ್ನಾಟಕದವರು ಮಾತ್ರ ಅಲ್ಲ, ಸಂಸ್ಕೃತದಲ್ಲಿದೆ, ಹಿಂದಿನಲ್ಲಿದೆ. ಇಡೀ ಭಾರತಕ್ಕೆ ಆಗುವಂತಹ, ಎಲ್ಲರ ಮನಸ್ಸನ್ನು ಮುಟ್ಟುವಂತಹ ಒಂದು ಅದ್ಭುತವಾದಂತಹ ಒಂದು ಸಿನಿಮಾ. ದಯವಿಟ್ಟು ಈ ಸಿನಿಮಾಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ. ಇದನ್ನ ಪ್ರತಿಯೊಬ್ರು ನೋಡಬೇಕು. ನೋಡಲಿಲ್ಲ ಅಂದ್ರೆ
ಕಳ್ಕೊತೀರಾ, ಏನನ್ನೋ ಕಳ್ಕೊತೀರಾ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬಲ್ಲ. ಎಲ್ರಿಗೂ ನಮಸ್ಕಾರಗಳು.